ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಹೆಚ್ಚಾಗಿದೆ. ಇರಾನ್ ಹಾಗೆ ಅಮೆರಿಕ ಮಧ್ಯೆ ಈಗ ಮತ್ತೊಂದು ಯುದ್ಧ ಶುರುವಾಗ್ಬಿಟ್ಟಿದೆ. ಹಾರ್ಮುಜ್ ಜಲಸಂಧಿ ಮತ್ತೆ ಯುದ್ಧ ಭೂಮಿಯಂತೆ ಮಾರ್ಪಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ನೇರ ಮಿಲಿಟರಿ ದಾಳಿಗೆ ಆದೇಶ ಕೊಟ್ಟಿದ್ದು ಇದು ಪರಿಸ್ಥಿತಿಯನ್ನ ಮತ್ತಷ್ಟು ಗಂಭೀರವನ್ನಾಗಿ ಮಾಡಿದೆ. ಇತ್ತೀಚೆಗಿನ ಅಪಾಚೆ ಹೆಲಿಕಾಪ್ಟರ್ ಘಟನೆ ಹಾಗೂ ದಾಳಿಗಳ ನಂತರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿ ಹೋಗಿದೆ. ಈ ಅಮೆರಿಕ ಪ್ರತಿದಾಳಿ ಮಾಡ್ತಾ ಇರೋದಕ್ಕೆ ಮೂಲ ಕಾರಣ ಅಮೆರಿಕದ AH-64 ಅಪಾಚೆ ಹೆಲಿಕಾಪ್ಟರ್ ಅನ್ನ ಹೊಡೆದುರುಳಿಸಿರೋ ಘಟನೆ. ಹಾರ್ಮುಜ್ ಜಲಸಂಧಿಯ ಬಳಿ ಗಸ್ತು ತಿರುಗ್ತಾ ಇದ್ದ ಈ ಹೆಲಿಕಾಪ್ಟರ್ ಅನ್ನ ಗುಂಡಿಕ್ಕಿ ಕೆಳಕ್ಕೆ ಬೀಳಿಸಲಾಗಿದೆ ಅಂತ ಅಮೆರಿಕ ಆರೋಪ ಮಾಡಿದೆ. ಅಮೆರಿಕ ಪ್ರಕಾರ ಅಪಾಚೆ ಹೆಲಿಕಾಪ್ಟರ್ ಪತನದ ಹಿಂದೆ ಇರಾನ್ ಅಥವಾ ಅದರ ಬೆಂಬಲಿಗರ ಗುಂಪುಗಳ ಕೈವಾಡ ಇದೆ. ಆದರೆ ಟೆಹರಾನ್ ಈ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಇದಾದ ಕೆಲವೇ ಗಂಟೆಗಳಾದ ಮೇಲೆ ಟ್ರಂಪ್ ಆದೇಶದ ಮೇರೆಗೆ ಅಮೆರಿಕ ಇರಾನ್ ಮೇಲೆ ಕ್ಷಿಪಣಿ ಹಾಗೂ ವಾಯು ದಾಳಿಗಳನ್ನು ಮಾಡಿತು. US ಸೆಂಟ್ರಲ್ ಕಮಾಂಡ್ ಈ ದಾಳಿಯನ್ನ ಆತ್ಮರಕ್ಷಣೆಯ ಕ್ರಮ ಅಂತ ಹೇಳ್ಕೊಂಡಿದೆ. ವಾಷಿಂಗ್ಟನ್ ಸಮಯ ಸಂಜೆ 5 ಗಂಟೆಗೆ ಈ ದಾಳಿ ಶುರುವಾಗಿದ್ದು ಅಪಾಚೆ ಹೆಲಿಕಾಪ್ಟರ್ ಮೇಲಿನ ದಾಳಿಗೆ ಇದು ಪ್ರತಿಕ್ರಿಯೆ ಕೊಡೋದು ಅನ್ನೋ ಉದ್ದೇಶವನ್ನ ತಿಳಿಸಲಾಗಿದೆ. ಟ್ರಂಪ್ ಅಮೆರಿಕದ ಪಡೆಗಳು ಮತ್ತು ಮಿಲಿಟರಿ ಉಪಕರಣಗಳ ಮೇಲೆ ದಾಳಿಯನ್ನ ಯಾವ ಕಾರಣಕ್ಕೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇರಾನ್ ವಿರುದ್ಧ ಪ್ರತೀಕಾರಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದ್ರು. ಅಮೆರಿಕ ದಾಳಿಯಲ್ಲಿ ಇರಾನ್ನ ಅನೇಕ ಪ್ರಮುಖ ಸೈನಿಕ ಕೇಂದ್ರಗಳನ್ನ ಗುರಿ ಮಾಡಲಾಗಿದೆ. ವಾಯು ರಕ್ಷಣಾ ವ್ಯವಸ್ಥೆಗಳು, ರಾಡಾರ್ ಸೌಲಭ್ಯಗಳು, ಮಿಲಿಟರಿ ನೆಲೆಗಳ ಮೇಲೆ ಕ್ಷಿಪಣಿ ಮತ್ತು ವಾಯು ದಾಳಿಗಳು ನಡೆದಿವೆ. ಅಬ್ಬಾಸ್ ಸೇರಿದ ಹಾಗೆ ಕನಿಷ್ಠ 3 ಪ್ರಮುಖ ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿದ್ದು ಇರಾನ್ನ ವಿವಿಧ ಭಾಗಗಳಲ್ಲಿ ಸ್ಫೋಟದ ಶಬ್ದಗಳು ಕೇಳಿಬಂದಿವೆ ಅಂತ ವರದಿಯಾಗಿದೆ. ಸೇನಾ ನೆಲೆಗಳಲ್ಲಿ ಎಚ್ಚರಿಕೆಯ ಮಟ್ಟವನ್ನ ಈಗಾಗಲೇ ಹೆಚ್ಚಿಸಲಾಗಿದ್ದು ಟೆಹರಾನ್ ಹಾಗೂ ಪ್ರಮುಖ ನಗರಗಳಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಜನರಲ್ಲಿ ಭಯ, ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕ ಇಸ್ರೇಲ್ ಸಹಕಾರದಿಂದ ಫೆಬ್ರವರಿ 28ರಂದು ಈ ದಾಳಿಯನ್ನ ನಡೆಸಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ಕೂಡ ಕಠಿಣ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕದ ಪ್ರತಿಯೊಂದು ದಾಳಿಗೂ ತಕ್ಕ ಪ್ರತಿಕ್ರಿಯೆ ಕೊಡೋದಾಗಿ ತನ್ನ ಭೂಮಿಯ ಮೇಲಿನ ದಾಳಿಯನ್ನ ಸಹಿಸೋದಿಲ್ಲ ಅನ್ನೋ ಸಂದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಇರಾನ್ ಕೂಡ ಅನೇಕ ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಪ್ರತೀಕಾರ ತೀರಿಸೋದಕ್ಕೆ ಶುರು ಮಾಡಿದೆ. ಅಮೆರಿಕ ತನ್ನ ಕ್ರಮಗಳನ್ನು ಮುಂದುವರೆಸಿದರೆ ಈ ಪ್ರದೇಶದ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಡಬಹುದು ಅಂತಾನೂ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ರೀಸೆಂಟ್ ಆಗಿ ಟ್ರಂಪ್ ಅವರು ಇನ್ನು 18 ದಿನದಲ್ಲಿ ಯುದ್ಧ ಮುಗಿಯುತ್ತೆ, ಇಸ್ರೇಲ್ಗೂ ಕೂಡ ಸುಮ್ಮನೆ ಇರೋದಕ್ಕೆ ಹೇಳಿದೀವಿ, ಶಾಂತಿ ಮಾತುಕತೆ ಇನ್ನೇನು ಸಕ್ಸಸ್ ಆಗುತ್ತೆ ಅನ್ನೋ ರೀತಿಯಲ್ಲೇ ಮಾತಾಡಿದ್ರು. ಆದರೆ ಈಗ ಅಪಾಚೆ ಹೆಲಿಕಾಪ್ಟರ್ ಅನ್ನ ಇರಾನ್ ಹೊಡೆದುರುಳಿಸಿದೆ ಅಂತ ಆರೋಪ ಮಾಡಿ ಮತ್ತಷ್ಟು ಕೆಂಡಾದಂತಾಗಿರುವಂತಹ ಟ್ರಂಪ್ ಇರಾನ್ ಮೇಲೆ ಮತ್ತೆ ಮುಗಿಬಿದ್ದಿದ್ದಾರೆ. ಒಟ್ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಈ ತೀವ್ರ ಉದ್ವಿಗ್ನತೆ, ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾದ ಸೈನಿಕರ ಚಟುವಟಿಕೆಗಳು, ತೈಲ ಮಾರ್ಗದ ಮೇಲೆ ಮೂಡಿದ ಬೆದರಿಕೆ ಇದೆಲ್ಲ ಮುಂದಿನ ದಿನಗಳಲ್ಲಿ ಜಗತ್ತಿನ ಜಾಗತಿಕ ಹಾಗೂ ಆರ್ಥಿಕ ಪರಿಸ್ಥಿತಿಗೆ ದೊಡ್ಡ ಸವಾಲು ಸೃಷ್ಟಿಸೋ ಸಾಧ್ಯತೆಯಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.